ಏನು ಸಂಧ್ಯಾ, ಅಂಕಲ್ ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ಸಾಲನೆಲ್ಲ ನಾನೇ ತೀರಿಸ್ತೀನಿ ಅಂತ ಹೇಳಿದ್ರಲ್ಲ, ಏನು ಮಾಡೋಕ್ಕಾಗತ್ತೆ? ಆಗಿದ್ದಾಗೋಯ್ತು. ಇನ್ನು ಮುಂದೆ ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿದ್ರಾಯ್ತು ಅಷ್ಟೆ. ಅಷ್ಟೇ ಅಲ್ಲ ಸಿರಿ, ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಮಾವ ಇಷ್ಟೆಲ್ಲ ಮಾಡಿದ ಮೇಲೆ ನಾನಿನ್ನೂ ಆ ವಿಷಯನ ಮುಚ್ಚಿಡೋದು ಸರಿ ಅಲ್ಲ ಅನ್ನಿಸ್ತಿದೆ. ಹಾಗೆ ಮುಚ್ಚಿಟ್ರೆ ನನಗೂ ಮಾವಂಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ? ಏನು ಹೇಳ್ತಿದ್ಯಾ ಸಂಧ್ಯಾ ನೀನು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ನೀವು ನನ್ನನ್ನು ಕ್ಷಮಿಸ್ತೀರಾ ಅನ್ನೋ ನಂಬಿಕೆ ಮೇಲೆ ಹೇಳ್ತಿದ್ದೀನಿ. ಹಿಂದೆ ಮಾಡ್ಕೊಂಡಿರೋ ತಪ್ಪುಗಳು ಇವತ್ತಿಗೂ ಸರಿ ಹೋಗಿಲ್ಲ. ಆದರೆ ನಾನು ತುಂಬ ಬದಲಾಗಿದ್ದೀನಿ. ಹಳೆ ತಪ್ಪುಗಳಿಂದ ನನ್ನನ್ನು ಅಳಿಬೇಡಿ. ಖಂಡಿತ ಇಲ್ಲ ಸಂಧ್ಯಾ, ಅದೇನು ಅಂತ ಹೇಳು. ಅದು ನಾನು ಯಾರ ಹತ್ರನೋ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಆ ದುಡ್ಡನ್ನೆಲ್ಲ ಮಾವನ ಹತ್ರನೇ ಕೊಟ್ಟಿದ್ದೆ. ಈಗ ಟ್ರೇಡಿಂಗು ಕಂಪ್ನಿ ಅಂತ ಮಾವ ಆ ದುಡ್ಡನ್ನೆಲ್ಲ ಕಳೆದ್ರಲ್ಲ, ಅದು ನಾನು ಕೊಟ್ಟಿದ್ದೆ ದುಡ್ಡು. ಈಗ ಮನೆ ಮೇಲಿರೋ ಸಾಲದ ಜೊತೆ ಆ 5 ಲಕ್ಷನೂ ನನ್ನ ತಲೆ ಮೇಲೆ ಬಿದ್ದಿದೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಯಾರ ಹತ್ರ ದುಡ್ಡಿಸ್ಕೊಂಡಿದ್ನೋ ಅವ್ರೀಗ ವಾಪಸ್ ಕೇಳ್ತಿದ್ದಾರೆ. ಈಗ ವಾಪಸ್ ಕೊಟ್ಟಿಲ್ಲ ಅಂದರೆ ಮರ್ಯಾದನೆ ಹೊರಟೋಗುತ್ತೆ. 5 ಲಕ್ಷ ಸಾಲ ಮಾಡಿದ್ಯಾ? ನಿನಗೆ ಅಷ್ಟೊಂದು ದುಡ್ಡು ಯಾರು ಕೊಟ್ಟರು? ಯಾರ ಹತ್ರ ಸಾಲ ಮಾಡಿದ್ಯಾ? ಇಲ್ಲ ಅಣ್ಣ, ಅದೊಂದು ಮಾತ್ರ ಕೇಳಬೇಡ. ಈ ವಿಷಯದಲ್ಲಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಅದು ಯಾರು ಅಂತ ನಿಮಗೆ ಗೊತ್ತಾಗದೇ ಇದ್ರೇ ಒಳ್ಳೇದು. ಮಾವನ ದುರಾಸೆಗೆ ನಾನು ಬಲಿಯಾದೆ. ಈಗ ನಿಮಗೂ ಕಷ್ಟ ಕೊಡ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವಿದಕ್ಕೆ ನನಗೇನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಬೇಕಿದ್ರೆ ನಾನು ಈ ಮನೆ ಬಿಟ್ಟೆ ಹೊರಟೋಗ್ತೀನಿ. ಇದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಜೊತೆಗೆ ನೀವು ಬೇಜಾರು ಮಾಡಿಕೊಂಡ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ.